ಬೆಳ್ಳಿತೆರೆ ತುಂಬಾ ದಿನಗಳಿಂದ ಒಬ್ಬ ನಟಿಯನ್ನ ಮಿಸ್ ಮಾಡ್ಕೊತಾ ಇತ್ತು. ಸೊ ಅದಕ್ಕೆ ಗೌರಿ ಗಣೇಶ ಹಬ್ಬದ ಒಂದು ಸಂಭ್ರಮದಲ್ಲಿ ದೊಡ್ಡ ಮಟ್ಟದ ಬ್ಯಾಂಗ್ ಮಾಡೋಕೆ ಮತ್ತೆ ಬೆಳ್ಳಿತೆರೆ ಹತ್ರ ಕಾಣಿಸ್ಕೊತಾರೆ. ಇಷ್ಟು ಲೀಡ್ ಕೊಟ್ಟಾಗ್ಲೇ ಗೊತ್ತಾಗಿರುತ್ತೆ ಯಾರು ಅಂತ. ಅದಿತಿ ಪ್ರಭುದೇವರು ತುಂಬಾ ಪ್ರತಿಭಾನ್ವಿತ ನಟಿ. ಸೊ ಒಂದು ಗ್ಯಾಪ್ ನಂತರದಲ್ಲಿ ಅಗೇನ್ ರೂಲ್ ಮಾಡಕ್ ಬರ್ತಾ ಇದಾರೆ ಬೆಳ್ಳಿತೆರೆನ. ಸೊ ಈ ಬಗ್ಗೆ ಮಾತಾಡೋಕೆ ಖುದ್ದು ಅವರೇ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ. ಎಸ್ ತುಂಬಾ ಆರಾಮ್. ತುಂಬಾ ಒಂದು ಒಳ್ಳೆ ಸಂದರ್ಭ. ಗಣಪತಿ ಹಬ್ಬದ ಸಂಭ್ರಮದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಅಂದೊಂದಿತ್ತು ಕಾಲ ಟೈಟಲ್ ಒಂಥರ ಒಂದು ರಿಫ್ರೆಶಿಂಗ್ ಕಂಟೆಂಟ್ ಅನ್ಸುತ್ತೆ. ಮತ್ತೆ ಈ ತರದ ಕಂಟೆಂಟ್ಗಳು ನಿಮಗೆ ತೀರಾ ಹತ್ರ ಇರುವಂತ ಕಂಟೆಂಟ್. ಎಷ್ಟು ಖುಷಿ ಇದೆ ಈ ಸಿನಿಮಾದ ಬಗ್ಗೆ? ತುಂಬಾ ಖುಷಿ ಇದೆ. ಅಂದ್ರೆ ಫೀಲ್ ಗುಡ್ ಸಿನಿಮಾ ನೀವು ಹೇಳ್ದಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವಂತ ಘಟನೆಗಳನ್ನ ಆಧರಿಸ್ಕೊಂಡು ಮಾಡಿರುವಂತ ಸಿನಿಮಾ ಅಂದ ತಕ್ಷಣನೇ ನಾವು ಬರೀ ಸಿನಿಮಾ ನೋಡ್ತೀವಿ. ಆದ್ರೆ ಸಿನಿಮಾದಲ್ಲಿ ಮುಖ್ಯವಾಗಿ ಅಂದ್ರೆ ಸಾರಥಿ ಅಂತ ಹೇಳ್ಬೋದು ಒಬ್ಬ ನಿರ್ದೇಶಕ. ಸೊ ನಿರ್ದೇಶಕರ ಕಥೆನೇ ಬೇರೆ ಇರುತ್ತೆ. ಈಗ ಕಥೆನ ತೆರೆ ಮೇಲೆ ತೋರ್ಸಂತವ್ರ ಕಥೆನೂ ಇರುತ್ತೆ. ಸೊ ಅದನ್ನ ಆಧರಿಸ್ಕೊಂಡು ಮಾಡಿರುವಂತ ಸಿನಿಮಾ ವೆರಿ ಫೀಲ್ ಗುಡ್. ಅಂಡ್ ನಾನು ಹೇಳ್ದಾಗೆ ತುಂಬಾ ರಿಯಾಲಿಟಿಗೆ ಹತ್ರ ಇರುವಂತಹ ಪಾತ್ರಗಳಿದೆ. ಎಲ್ಲರೂ ಇಷ್ಟ ಆಗುತ್ತೆ ಜನರಿಗೆ ಅಂತ ಅನ್ಕೋತೀನಿ. 90s ಅಂತ ಬಂದ ತಕ್ಷಣ ಒಂಥರ ಬೇರೆನೆ ನಾಸ್ಟಾಲಜಿಕ್ ಫೀಲ್ ಕರ್ಕೊಂಡು ಹೋಗುತ್ತೆ. ನಿಮಗ್ ಬಹಳ ಇಷ್ಟ ಅದು ಹಳೆಯ ಮನೆಗಳಾಗ್ಲಿ, ಹಳೆಯ ಒಂದಷ್ಟು ಐಟಮ್ಸ್ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಿ. ಸೊ ಈ ಸಿನಿಮಾದಲ್ಲಿ ಅದೆಲ್ಲ ಸಿಗ್ತಾ ನಿಮಗೆ ಅಂತ? ಹೌದು, ಬಾರಿ ಒಂಥರ ಆ ತರದ ಸಿಚುವೇಶನ್ಸ್ ಅದೆಲ್ಲ ತುಂಬಾ ಇತ್ತು. ಅಂಡ್ ನಾವು ಆಲ್ಮೋಸ್ಟ್ ಯಾವುದು ಶಿವಮೊಗ್ಗ ತೀರ್ಥಹಳ್ಳಿ ಕಡೆ ಶೂಟ್ ಮಾಡಿದ್ವಲ್ಲ, ಅಲ್ಲೆಲ್ಲ ಇನ್ನು ವಾತಾವರಣ ಹಂಗೆ ಇದೆ. ಅದೇ ಆ ಕಾಮ್ನೆಸ್, ಇನ್ನು ಮಕ್ಕಳು ಎಲ್ಲ ಅಲ್ಲಿ ಆಟ ಆಡೋದು ಅದೆಲ್ಲ ಇನ್ನು ಹಂಗೆ ಇದೆ ನೈಜವಾಗಿ. ಸೊ ಇದು ಇನ್ನೂ ಹತ್ರ ಅಂತ ಅನಿಸ್ತು. ನಿಮ್ ಪಾತ್ರದ ಬಗ್ಗೆ ಮಾತನಾಡೋದಾದ್ರೆ? ನನ್ನ ಪಾತ್ರದ ಹೆಸರು ವಸುಂಧರಾ ಅಂತ. ಹೆಸರಿಗೆ ತಕ್ಕಂತಹ ಪಾತ್ರ. ತುಂಬಾ ತೂಕದ, ಕಡಿಮೆ ಮಾತಾಡುವ ಪಾತ್ರ. ನೀವು ಹೇಳಿದ್ರೆ ಒಬ್ಬ ನಿರ್ದೇಶಕನ ಒಂದು ಸ್ಟ್ರಗಲ್, ಒಂದು ಜರ್ನಿ ಸಿನಿಮಾದಲ್ಲಿ ಇದೆ ಅಂತ. ನೀವು ಇಡೀ ಜರ್ನಿ ನೋಡ್ಕೊ ಬಂದಿದ್ರಿ. ಎಷ್ಟು ಸಿನಿಮಾ ಅನ್ನೋದು ಯಾವ ಮಟ್ಟಿಗೆ ಆಟ ಆಡಿಸುತ್ತೆ, ಭವಿಷ್ಯದ ಹೆಂಗಾಗುತ್ತೆ ಏನ್ ಗೊತ್ತಿಲ್ಲ, ಬಟ್ ನನ್ನ ಶ್ರಮ ಪರಿಶ್ರಮ ಇದ್ದೇ ಇರುತ್ತೆ. ಸೊ ಅದೆಲ್ಲವೂ ಕೂಡ ಈ ವಿನಯ್ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳುತ್ತಾ ಅಂತ? ಖಂಡಿತ ಕಾಣಿಸ್ಕೊಳುತ್ತೆ. ಅದೇ ತುಂಬಾ ಇಷ್ಟ ಆಗೋದು. ಅಂದ್ರೆ ಅನ್ಸುತ್ತಲ್ವಾ ನಮ್ಗೆ ಒಬ್ಬ ನಿರ್ದೇಶಕನ ಜೀವನ ಹೆಂಗಿರ್ಬೋದು ಅಂತ. ಎಲ್ಲರನ್ನೂ ನಗ್ನಗ್ತಾ ಅಷ್ಟೂ ಜನನ ಯಾವ್ದೋ ಊರಿಂದ ಪ್ರತಿಯೊಬ್ಬ ಕಲಾವಿದನ, ತಂತ್ರಜ್ಞರನ್ನ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಒಬ್ಬನೇ ಮನುಷ್ಯ. ಇಟ್ಸ್ ನಾಟ್ ಅ ಜೋಕ್. ಸೊ ತುಂಬಾ ಚೆನ್ನಾಗಿದೆ ಪಾತ್ರ ವಿನಯ್ ಸರ್. ನಿಮ್ಮಿಬ್ಬರ ಕಾಂಬಿನೇಷನ್ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ಇದೆ? ಯಾಕೆಂದ್ರೆ ಇಬ್ಬರು ನಾಯಕಿಯರು, ಅದರಲ್ಲಿ ತುಂಬಾ ಪ್ರಾಮುಖ್ಯತೆ ಇರುವಂತ ಪಾತ್ರ ನಿಮ್ಮದಾಗಿರುತ್ತೆ. ಹೇಗಿದೆ ಇಬ್ಬರು ಕಾಂಬಿನೇಷನ್? ಅಂದ್ರೆ ಇದು ಫ್ರೆಶ್ ಪೇರ್ ಅಲ್ವಾ. ಅಂಡ್ ವಿನಯ್ ಸರ್ ಪಾತ್ರಕ್ಕೆ ವಿನಯ್ ಸರ್ ಸೂಟ್ ಆಗಿದ್ದಾರೆ. ನನ್ನ ಪಾತ್ರಕ್ಕೆ ನಾನು ಸೂಟ್ ಆಗಿದ್ದೀನಿ ಅಂತ ಅನ್ಕೊಂಡಿದೀನಿ. ನೋಡ್ಬೇಕು ಜನ ಹೇಗ್ ಸ್ವೀಕರಿಸ್ತಾರೆ ಅಂತ ನೋಡ್ಬೇಕು. ನಟನಾಗಿ ವಿನಯ್ ಅವರ ಪಾತ್ರಗಳ ಆಯ್ಕೆ ಇದೆಯಲ್ಲ, ಮತ್ತೆ ಸಿನಿಮಾಗಳ ಆಯ್ಕೆ ಇದೆಯಲ್ಲ, ಪ್ರತಿಯೊಂದು ಸಿನಿಮಾಗೂ ತೀರಾ ಭಿನ್ನವಾಗಿರುತ್ತೆ. ಅವರ ಫಿಲ್ಮೋಗ್ರಫಿ ನೋಡಿದಾಗಲೇ ಗೊತ್ತಾಗುತ್ತೆ. ಎಲ್ಲಾ ತರ ಜನ ಟಚ್ ಮಾಡ್ಕೊ ಬರ್ತಾರೆ. ನಟನಾಗಿ ಎಷ್ಟು ಖುಷಿ ಕೊಡ್ತಾರೆ? ತುಂಬಾ ಈಸ್ ಅ ವೆರಿ ವೆರಿ ನೈಸ್ ಆಕ್ಟರ್. ಅಂದ್ರೆ ಈಗ ಕೆಲವೊಂದು ಪಾತ್ರ ಸೂಟ್ ಕೂಡ ಆಗ್ಬೇಕು. ಅವ್ರ ಒಬ್ಬ ಹೊಸ ನಿರ್ದೇಶಕ ಅಂದ್ರೆ ಅವ್ರ ಮುಖದಲ್ಲ ಇನೋಸೆನ್ಸ್, ಹೊಸ್ತನ ಎಲ್ಲ ಅದು ನೀಟಾಗಿ ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ. ಸೊ ಅದು ಪ್ಲಸ್ ಅಂತ ಹೇಳ್ಬೋದು. ಅವ್ರ ಪಾತ್ರಕ್ಕೊಂದು ಪ್ಲಸ್ ಆಗುತ್ತೆ ಅಂತ ಹೇಳ್ಬೋದು. ನಾಳೆ ಗೌರಿ ಹಬ್ಬ. ಗೌರಿ ಅಂದ ತಕ್ಷಣ ನೆನಪಾಗದೆ ತಾಯಿ ಮಮತೆ ಅನ್ನೋದು ನೆನಪಾಗುತ್ತೆ. ಸೊ ಈಗ ನೀವು ಕೂಡ ತಾಯಿ ಒಂದು ಪ್ರೀತಿಯನ್ನ ಅನುಭವಿಸ್ತಾ ಇದ್ರಿ, ಮಗಳು. ಮತ್ತೆ ಈ ಒಂದು ಹಬ್ಬ ಸಂಭ್ರಮದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತದೆ. ಹೌದು, ಖುಷಿ ಆಗುತ್ತೆ. ಅಂದ್ರೆ ಹಬ್ಬ ಅಂದ ತಕ್ಷಣ ಹೊಸ ಸಿನಿಮಾ ನೋಡೋದು ಅದೊಂಥರ ನಮ್ಗೆ ಹಿಂದಿಂದನೂ ರೂಢಿ ಆಗಿರುತ್ತೆ ಸುಮಾರು ಮನೆಗಳಲ್ಲಿ. ಸೊ ಅಂಥ ಸಮಯದಲ್ಲಿ ಇಡೀ ಕುಟುಂಬ ಸಮೇತರಾಗಿ ಬಂದು, ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರು ಕೂಡ ಬಂದು ನೋಡಬಹುದಾದಂತಹ ಸಿನಿಮಾ. ಐ ಥಿಂಕ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇವೆ. ಮಗಳ ಬಗ್ಗೆ ಹೇಳಿದ್ರೆ ಹೇಗಿದ್ದಾರೆ? ಮಗಳು ಆರಾಮಿದ್ದಾರೆ. ಅವ್ರೇನು ಮಕ್ಳಿದ್ದಾಗ ಚಂದ ಅಲ್ಲ, ಎಲ್ಲಾ ಮಕ್ಳೇ ಹಂಗೆ. ಮಕ್ಳಂದ್ರೇನೆ ಚಂದ, ಆರಾಮಾಗಿ ಅವ್ರ ಪಾಡಿಗೆ ಅವರು ಆ ಇನ್ನೋಸೆನ್ಸ್ ಇರುತ್ತೆ. ದೇವ್ರೆ, ಮಕ್ಳು ಅಂದ್ರೇನೆ ದೇವ್ರು, ಆರಾಮಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಮಗಳು ಅಂತ ಪ್ರಪಂಚ ಅನ್ನೋ ತರ. ಅಂದ್ರೆ ಪ್ರತಿಯೊಂದು ಕ್ಷಣವನ್ನು ಅಷ್ಟೊಂದು ಎಂಜಾಯ್ ಮಾಡ್ತಿದ್ವಿ ಮಗಳ ಜೊತೆ. ಅಂದ್ರೆ ಅದೇ ಅಲ್ವಾ ಈ ಹಾಡು ಹೇಳುತ್ತಲ್ಲ, ಪ್ರತಿಯೊಬ್ಬ ತಾಯಿಗೂ ಹಂಗೆ ಅಲ್ಲ, ಮಗ ಆಯ್ತು ಮಗಳಾಯ್ತು ನೆಮ್ಮದಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಆಸೆ. ಆರಂಭದಲ್ಲೇ ಹೇಳ್ತಿದ್ದೆ, ಅಂದ್ರೆ ಬೆಳ್ಳಿತೆರೆ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ. ಅಂದ್ರೆ ತುಂಬಾ ದಿನ, ಅಂದ್ರೆ ಮದುವೆ ಆದ ನಂತರದಲ್ಲಿ ಮಗಳು ಅನ್ನೋ ಕಾರಣಕ್ಕೋಸ್ಕರ ಒಂದ್ ಸ್ವಲ್ಪ ದಿನ ಟೈಮ್ ಕೊಟ್ರಿ. ಬಟ್ ಈ ಸಿನಿಮಾ ನಂತರದಲ್ಲಿ ಬ್ಯಾಕ್ ಟು ಹೌದಾಯ್ತು, ಈಗ ಬ್ಯಾಕ್ ಟು ಬ್ಯಾಕ್. ಯಾಕಂದ್ರೆ ಒಂದು ಟೈಮ್ ಅಲ್ಲಿ ವರ್ಷಕ್ಕೆ 5-6 ಸಿನಿಮಾಗಳು ನಿಮ್ಮ ಲೈನ್ ಅಪ್ ಅಲ್ಲಿ ಇರ್ತಾ ಇತ್ತು. ಹೌದು ಹೌದು, ಹಂಗೆ ಅಲ್ಲ ಲೈಫ್ ಅಂದ್ರೇನೆ ಹಂಗಲ್ಲ. ಅಂದ್ರೆ ಏರು ಇರುತ್ತೆ, ಇಳಿತಾ ಇರುತ್ತೆ, ಬದಲಾವಣೆಗಳಿರುತ್ತೆ. ಬದಲಾವಣೆ ಜಗದ ನಿಯಮ. ಈ ವರ್ಷದಲ್ಲಿ ಏನಂತರದ ಸಿನಿಮಾಗಳು, ಏನಾರು ಕಥೆಗಳು ಕೇಳ್ತಾ ಇದ್ದೀರಾ? ಕೇಳಿದೀನಿ, ಇನ್ನೂ ಅದ್ರ ಬಗ್ಗೆ ನಿರ್ಧಾರ ಮಾಡಿಲ್ಲ. ನೋಡ್ಬೇಕು ಏನ್ ತಗೋತೀನಿ ನನಗೆ ಗೊತ್ತಿಲ್ಲ. ಗೌರಿ ಗಣೇಶರ ಹಬ್ಬದ
ಸಂಭ್ರಮದಲ್ಲಿ ಅಭಿಮಾನಿಗಳಿಗೆ ಹೇಳೋದಾದ್ರೆ? ಎಲ್ರಿಗೂ ನ್ಯೂಸ್ ಫಸ್ಟ್ ನ ಸಮಸ್ತ ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಇಬ್ರು ಆಶೀರ್ವಾದ ನಿಮ್ಮ ಎಲ್ರ ಮೇಲಿರ್ಲಿ. ಕುಟುಂಬ ಸಮೇತರಾಗಿ ಸದಾ ಖುಷಿಯಾಗಿರಿ. ಹಾಗೇನೆ ಇದು 29ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ಅಂದೊಂದಿದ್ದು ಕಾಲ ಕುಟುಂಬ ಸಮೇತರಾಗಿ ಹೋಗಿ ದಯವಿಟ್ಟು ಸಿನಿಮಾ ವೀಕ್ಷಿಸಿ. ಎಸ್, ಇದಿಷ್ಟು ಅದಿತಿ ಪ್ರಭುದೇವ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕಸ್ ಫಸ್ಟ್ ಬೆಂಗಳೂರು.